ಬಿ. ಆರ್. ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನವು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಜಾಗತಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ನ್ಯಾಷನಲ್ ಕ್ಲಾಸಿಕಲ್ ಅಕಾಡೆಮಿಯ ವತಿಯಿಂದ ದೇಶದಲ್ಲೇ ಮೊದಲ ಬಾರಿಗೆ 300ಕ್ಕೂ ಹೆಚ್ಚು ನೃತ್ಯ ಕಲಾವಿದರನ್ನು ಒಂದೆಡೆ ಸೇರಿಸಿ ದೇಶಭಕ್ತಿ ಗೀತೆಗಳಿಗೆ ಭರತನಾಟ್ಯದ ವಿಶಿಷ್ಟ ಭಂಗಿಗಳಲ್ಲಿ ಏಕಕಾಲಕ್ಕೆ ಹೆಜ್ಜೆ ಹಾಕಿಸುವ ಮೂಲಕ ಲಾರ್ಜೆಸ್ಟ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ ಪರ್ಫಾರ್ಮಿಂಗ್ ಪೇಟ್ರಿಯಾಟಿಕ್ ಸಾಂಗ್ ಇನ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಎಂಬ ಜಾಗತಿಕ ಹೆಗ್ಗಳಿಕೆಯನ್ನು ತನ್ನದಾಗಿಸಿಕೊಂಡಿದೆ. ಸ್ಥಳಕ್ಕೆ ಧಾವಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿದ ನ್ಯಾಯಮೂರ್ತಿಗಳು ಮಂತ್ರಾಲಯದ ಪರಮಪೂಜ್ಯ ಡಾ. ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದ ಆಶೀರ್ವಾದಗಳೊಂದಿಗೆ ನೆರವೇರಿದೆ. ಈ ಬೃಹತ್ ಕಾರ್ಯಕ್ರಮವನ್ನು ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿ ವಿ. ಶ್ರೀಶಾನಂದ ಅವರು ಉದ್ಘಾಟಿಸಿದರು. ಮನಸೂರೆಗೊಂಡ ಹಿನ್ನೆಲೆ ಗಾಯನ ಹಾಗೂ ಪಕ್ಕವಾದ್ಯದ ಜುಗಲ್ಬಂದಿ. ಈ ಐತಿಹಾಸಿಕ ನೃತ್ಯ ಪ್ರದರ್ಶನಕ್ಕೆ ಪಕ್ಕವಾದ್ಯ ಹಾಗೂ ಹಿನ್ನೆಲೆ ಗಾಯನವು ಜೀವ ತುಂಬಿದಂತಿತ್ತು. ಕಾರ್ಯಕ್ರಮದ ವೇದಿಕೆಯಲ್ಲಿ ನುರಿತ ಕಲಾತಂಡದೊಂದಿಗೆ ತಬಲಾ ವಾದಕರ ಲಯಬದ್ಧ ಜೀಟಿಗೆ, ಕೀಬೋರ್ಡ್ನ ನಾದಲಹರಿ ಹಾಗೂ ಗಾಯಕರ ಸುಮಧುರ ದೇಶಭಕ್ತಿ ಗೀತೆಗಳ ಗಾಯನವು ಹೊಸ ಸಂಚಲನವನ್ನು ಮೂಡಿಸಿತು. ಗಾಯನದ ಪ್ರತಿಯೊಂದು ಶ್ರುತಿ ಹಾಗೂ ತಬಲಾದ ಪ್ರತಿಯೊಂದು ತತ್ಕಾರಕ್ಕೆ ತಕ್ಕಂತೆ 300ಕ್ಕೂ ಹೆಚ್ಚು ಕಲಾವಿದರು ಏಕಕಾಲದಲ್ಲಿ ಹೆಜ್ಜೆ ಹಾಕಿದ ದೃಶ್ಯವು ನೆರೆದಿದ್ದ ಸಹಸ್ರಾರು ಕಲಾಭಿಮಾನಿಗಳನ್ನು ಮಂತ್ರಮುಗ್ಧರನ್ನಾಗಿಸಿತು. ನೃತ್ಯದಷ್ಟೇ ಸಮರ್ಥವಾಗಿ ಮೂಡಿಬಂದ ಈ ಪಕ್ಕವಾದ್ಯದ ಜುಗಲ್ಬಂದಿಯು ಇಡೀ ವಿಶ್ವ ದಾಖಲೆಯ ಕಾರ್ಯಕ್ರಮದ ಭವ್ಯತೆಯನ್ನು ಮತ್ತಷ್ಟು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಸಾವಿರಾರು ಕಲಾ ಪ್ರೋತ್ಸಾಹಕರ ಸಮ್ಮುಖದಲ್ಲಿ ದಾಖಲೆ ಪ್ರಮಾಣ ಪತ್ರ ಹಸ್ತಾಂತರ. ಅಮೃತಸರದಿಂದ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥಾಪಕರಾದ ಪ್ರೀತಿ ಸಿಂಗ್ ಅವರು ಮಾತನಾಡಿ, ಭಾರತೀಯ ಸಂಸ್ಕೃತಿ ಮತ್ತು ದೇಶಭಕ್ತಿಯನ್ನು ಬಿಂಬಿಸುವ ಈ ಅಪೂರ್ವ ನೃತ್ಯ ಪ್ರದರ್ಶನವು ತಮ್ಮ ಪ್ರಥಮವಾಗಿ ಸೇರ್ಪಡೆಯಾಗಿರುವುದನ್ನು ಹೆಮ್ಮೆಯಿಂದ ಬಹಿರಂಗವಾಗಿ ಘೋಷಿಸಿದರು. ತದನಂತರ ಜಾಗತಿಕ ವಿಶ್ವ ದಾಖಲೆಯ ಅಧಿಕೃತ ಪ್ರಮಾಣ ಪತ್ರವನ್ನು ಮಾನ್ಯ ನ್ಯಾಯಾಧೀಶರ ಹಸ್ತದ ಮುಖಾಂತರ ನ್ಯಾಷನಲ್ ಕ್ಲಾಸಿಕ್ ಡ್ಯಾನ್ಸ್ ಅಕಾಡೆಮಿಯ ಆಯೋಜನಾ ಕಾರ್ಯದರ್ಶಿಯಾದ ವಿದುಷಿ ಡಾ. ಸ್ವಾತಿ ಪಿ. ಭಾರದ್ವಾಜ್ ಅವರಿಗೆ ಹಸ್ತಾಂತರಿಸಲಾಯಿತು. ವರದಿ ಐ. ಕೆ. ಮಂಜುನಾಥ್, ಚನ್ನರಾಯಪಟ್ಟಣ. ಆಯೋಜಿಸಿರ್ತಕ್ಕಂಥ ದೇಶಭಕ್ತಿ ಗೀತೆಗಳನ್ನು ಕ್ಲಾಸಿಕಲ್ ಡ್ಯಾನ್ಸ್ಗೆ ಅಳವಡಿಸಿಕೊಳ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನು ಬಂತು, ಅದನ್ನು ಮೊದಲು ಸಣ್ಣದಾಗಿ ಮನಸ್ಸಿನಲ್ಲಿ ಬೀಜ ಹೊಡೆದು ಅದನ್ನ ಒಂದು ರೂಪ ಕೊಡಬೇಕು ಅಂತ ಯೋಚನೆಯನ್ನ ಮಾಡಿ ಶ್ರೀ 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 ಸುಬುಧೇಂದ್ರ ತೀರ್ಥರ ಬಳಿ ಅದನ್ನು ಪ್ರಸ್ತಾಪ ಮಾಡಿ ಅವರ ಆಶೀರ್ವಾದದೊಂದಿಗೆ, ರಾಯರ ಆಶೀರ್ವಾದದೊಂದಿಗೆ, ತಿರುಪತಿ ವೆಂಕಟರಮಣನ ಆಶೀರ್ವಾದದೊಂದಿಗೆ ಡಾಕ್ಟರ್ ಸ್ವಾತಿ ಅವರು ಪರಿಕಲ್ಪನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಸುಲಭದ ಮಾತಲ್ಲ, ರೆಕಾರ್ಡ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಅನ್ನೋದನ್ನು ಯಾರು ಮನಸ್ಸಿನಲ್ಲಿ ಇಟ್ಕೋಬೇಡಿ. This program has been organized for the benefit of Madam Preeti Singh. Congratulations everyone. Thank you so much everyone. ಅಂತ ಹೇಳಿ ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ಗೆ ರೆಕಾರ್ಡ್ ಆಫ್ ರೈಟ್ಸ್ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ಸೇರಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ನೋಡಿ ಮಾಡಲಿಕ್ಕೆ ಮೇಡಮ್ ಪ್ರೀತಿ ಸಿಂಗ್ ಅವರು ಅಮೃತಸರದಿಂದ ಬಂದಿದ್ದಾರೆ. ಶಿ ವಿಲ್ ಎವ್ಯಾಲ್ಯೂಯೇಟ್ ದಿ ವೆರಿ ಕಾನ್ಸೆಪ್ಟ್ ಆಸ್ ವೆಲ್ ಆಸ್ ದಿ ಪರ್ಫಾರ್ಮೆನ್ಸ್ ಅಂಡ್ ದೆನ್ will take a call to include it as a record for the international world or not. There is no question of any negativity in that. I am sure, I am hopeful that we will get into the very concept itself is a
novice and a very ingenuity filled with the talent. Therefore, it should find a place in the records. Anyway, it is for us to hope for it and we will leave the result to the God. ಭಗವಂತ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಿ ಹೆಚ್ಚು ಮಾತಾಡುವಂಥ ಸಮಯ ಅಲ್ಲ ಇದು. ಕೇಳೋದಕ್ಕೂ ಏನಿಲ್ಲ. ಆ ಮಕ್ಕಳು ಎಷ್ಟು ಚೆಂದಾಗಿ ಡ್ಯಾನ್ಸ್ ಮಾಡ್ತಾರೆ ಅನ್ನೋದನ್ನ ನಾನು ತಾವು ಎಲ್ಲರೂ ಆಸ್ವಾದಿಸೋಣ. ಈ ಒಂದು ಪ್ರಯತ್ನವನ್ನ ಮಾಡಿದಾರಲ್ಲ, ಆ ಕಾನ್ಸೆಪ್ಟಲೈಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ಎಲ್ಲವನ್ನ ಮಾಡಿರ್ತಕ್ಕಂಥ ಸ್ವಾತಿಯ ಟೀಮ್ಗೆ ನಾನೆಲ್ಲರೂ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಕ್ಕೆ ನಿಮಗೂ ಕೂಡ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಲೆಟ್ಸ್ ಹೋಪ್ ಫಾರ್ ಯು.